या कहने में अन्य शंका। ಇದರಲ್ಲಿ ಅಯೋಗ್ಯ अजन्यत्वे सति वर्तमान विषय चैतन्य अभिन्नत्वम अपरोक्षत्वम। वर्तमान से परमात्मा से वर्तमान संबंध वाला ಒಂದು ವಿಷಯ ಆಯಿತು, जो योग्य विषय ताका योग्य प्रमाणजन्य ज्ञान प्रत्यक्ष ज्ञान कहिए। ಹಿಂಗೆ ಮೂರನೇ ಲಕ್ಷಣ ಮಾಡ್ರಿಲ್ಲ. ಯಾಕನೆ ಹಿಂಗೆ ಹೇಳೋಣದ್ರದಿಂದ ಸುಖಾಧಿಕನಿಕೆ ಪ್ರತ್ಯಕ್ಷ ಮೇ ಉಕ್ತ ಲಕ್ಷಣಕ ಅಭಾವ ಹೈ. ಇಷ್ಟೇ ಲಕ್ಷಣ ಮಾಡಿದರೆ ಈ ಲಕ್ಷಣದಲ್ಲಿ ಉಕ್ತ ಲಕ್ಷಣಕ ಅಂದ್ರೆ ಸುಖ ದುಃಖಾದಿಗಳ ಪ್ರತ್ಯಕ್ಷ ಜ್ಞಾನದಲ್ಲಿ ನಿಮ್ಮ ಲಕ್ಷಣದು ಅವ್ಯಾಪ್ತಿ ಆಗುತ್ತದೆ. ಯೋಗ್ಯ ಪ್ರಮಾಣ ಜನ್ಯ ಅಂದಿರಲ್ಲ, ಅವು ಯಾವ ಪ್ರಮಾಣದಿಂದ ಉತ್ಪನ್ನ ಆಗಿಲ್ಲ, ಯಾವುವು ಸುಖಾದಿಗಳು. ಈಗ ತಮ್ಮ ಕಾಯ್ತೆ ಸುಖಾದಿ ಪ್ರತ್ಯಕ್ಷ ಮೇ ಪ್ರಮಾಣಜನ್ಯತಾಕೆ ಅಭಾವತ್ತೆ. ಸುಖ ದುಃಖಾದಿಗಳು ಯಾವ ಪ್ರಮಾಣದಿಂದ ಹುಟ್ಟವೇನು? ಮತ್ತು ನೀವು ಯೋಗ್ಯ ಪ್ರಮಾಣ ಜನ್ಯ ಇಟ್ಟಿರಲ್ಲ ಲಕ್ಷಣದಾಗ, ಆ ಯೋಗ್ಯ ಪ್ರಮಾಣ ಜನ್ಯ ಇಟ್ಟಿರೋಣದಿಂದ ಸುಖಾದಿಗಳ ಜ್ಞಾನದಲ್ಲಿ ಅವ್ಯಾಪ್ತಿ ಆಯಿತು. ಅಭಾವತೆ ಯೋಗ್ಯ ಪ್ರಮಾಣ ಜನ್ಯತಾ ಸರ್ವತಾ ಸಂಭವೇನೇ, ಯಾವ ರೀತಿಯೂ ಕೂಡ ಸಂಭವಿಸುವುದಿಲ್ಲ. ಯಾತೆ ಉಕ್ತ ಲಕ್ಷಣ ಮೇ ಅವ್ಯಾಪ್ತಿ ದೋಷ ಹೈ. ಉಕ್ತ ಲಕ್ಷಣ ಯಾವುದು? ಅದೇ ಮತ್ತೆ ಹೇಳ ನೋಡಿ ಮೂರನೇದು ಇಲ್ಲೇ ಅದೇ ಶಂಕಾದ ಮೇಲೆ ಹಾಂ ಅದಕ್ಕೆ ಬಂದ್ಬಿಡ್ರಿ. ಆದ್ರೆ ಉಕ್ತಂದ್ರೆ ಅಲ್ಲೇ ಉಕ್ತಂದ್ರೆ ಅದಕ್ಕೆ ಬಂದ್ಬಿಡ್ರಿ. ಈಗ ಅದಕ್ಕೆ ಸಮಾಧಾನ ಹೇಳ್ತಾರೆ. ಯೋಗ್ಯ ಪ್ರಮಾಣಜನ್ಯತಾ ಕಾ ಲಕ್ಷಣ ಮೇ ಪ್ರವೇಶ ನಹಿ. ನಾವು ಯೋಗ್ಯ ಪ್ರಮಾಣಜನ್ಯ ಅಂತೇಳಿ ಏನು ಇಟ್ಟಿದ್ದೇವೆ ಲಕ್ಷಣ ಇಟ್ಟಿದ್ದೇವಲ್ಲ, ಅದು ನಾವು ಇಡಲ್ಲ. ಯೋಗ್ಯ ಪ್ರಮಾಣಜನ್ಯ ಇಡಲ್ಲ. ಮತ್ತೇನು ಹೇಳ್ತೀರಿ? ಕಿಂತು ಅಯೋಗ್ಯ ಪ್ರಮಾಣ ಅಜನ್ಯ ಒಂದು ಬರ್ಕೋಬೇಕಲ್ಲಿ ಏನ ನೋಡಿ. ಅಯೋಗ್ಯ ಪ್ರಮಾಣದಾಗ ಪ್ರಭು ಅದ್ರಾಗ ಜನ ಅಲ್ಲ, ನಾ ಏನು ಕೇಳ್ತೀನ, ನಾವು ಮುಖತಾಲಿ ಅಕ್ಷರ ಬರೆದಿದ್ದೆವು ಪರಂತು ನಾ ಏನು ನಿಮ್ಗೆ ಕೇಳ್ತಾ, ಅದು ಈಗ ಸಂಸ್ಕೃತದಾಗ ಈಗ ಅದ್ರೊಳಗೆ ಅದ ನೀವು ಬರಿತೀರಿ ಯಾಕ ಅಂತ ಹಿಂಗೆ ಹೋಗುತ್ತೆ. ಐತಿಯಲ್ಲ ಮತ್ತೆ ಯಾಕೆ ಬರಿತೀರಿ? ನಿಮ್ಗೆ ತಿಳಿದಾರ ಬಟ್ಟೆ ಬರ್ಕೊಂಡ್ರಿ ಹಿಂಗಂತಾರೆ. ಕಾನ ಇತ್ತಂದ್ರೆ ಬರ್ಕೋದಿಲ್ಲ ಅಂತ ಹೇಳಿ. ಯಾಕೆ ವ್ಯಕ್ತಿ ನೈ ಎಲ್ಲಿ ನೈ ಆಗುತ್ತೆ? ಸಮಾಧಾನದಾಗ ಅಯೋಗ್ಯ ಪ್ರಮಾಣ ಅದಿಲ್ಲ. ಮುಂದೆ ಏನಾದ್ರು ನಿಮ್ಮಲ್ಲಿ ಓದ್ರಿ ಪ್ರವೇಶ. ನಾ ಏನು ಕೇಳ್ತಿರಾಗ ಅಯೋಗ್ಯ ಪ್ರಮಾಣ ಅದಲ್ಲ, ಅದ್ರ ಮುಂದೆ ಒಂದು ಅಕ್ಷರ ನಾವು ಹಾಕಿದೆವು. ಹಾಂ, ಜನ್ಯತ ಅಜನ್ಯ, ಅಯೋಗ್ಯ ಪ್ರಮಾಣ ಅಜನ್ಯ ನಿಮ್ಗೆ ಏನು ಹಾಕಿದೇವಲ್ಲ ಅಕ್ಷರ, ಅದು ಹಾಕಬೇಕು ಅಥವಾ ಇಲ್ಲ ಅಂತ ನಾನು ನಿಮಗೆ ಕೇಳ್ತಾ. ಅಂದ್ರೆ ನಾನು ಅದಕ್ಕೆ ಹೇಳ್ತೀನಿ ಅಂದ್ರೆ ಹಾಂ ಅಣ್ಣೋನಿ ಅದ ಕಾನ ಇಲ್ಲ ಹಾಕಬೇಕೆ. ಹಾಂ ಅದಕ್ಕೆ ಹೇಳಿದ್ರೆ
ಅಂದ್ರೆ ಸಂಸ್ಕೃತ ಬರ್ದೇವಿ ಅಂತ ಹಾಕಿದ್ದಿತ್ತಂದ್ರೆ ಜಾಯಿಂಟ್ ಬರ್ದೇವೆ ಅಂತ ನಡಬರ್ ಕಾಣ ಬರ್ತದೆ. ದೀರ್ಘ ಬರಬೇಕು. ಬರೀ अयोग्य प्रमाण अजन्यता का प्रवेश है, ಯಾಕೆ ಅವ್ಯಕ್ತಿ नहीं ಆದ್ದರಿಂದ ಅವ್ಯಕ್ತಿ ಬರಲ್ಲ. ನಾವು ಲಕ್ಷಣದಲ್ಲಿ ಯೋಗ್ಯ ಪ್ರಮಾಣ ಜನ್ಯತಾ ಇಡಲ್ಲ, ಈಗ ಅಯೋಗ್ಯ ಪ್ರಮಾಣ ಅಜನ್ಯತಾ ಇಡ್ತೇವೆ. ठीक है। कायते प्रमाता से वर्तमान संबंध वाला जो योग्य विषय ताका जो अयोग्य प्रमाण से अजन्य ज्ञान सो प्रत्यक्ष ज्ञान कहिए. ಇದು 4ನೇ ಲಕ್ಷಣ ನೋಡಿ. ಅಯೋಗ್ಯ ಪ್ರಮಾಣ ಅಜನ್ಯ ಪಕ್ಕ ಏನು ಫರಕ್ ಮಾಡಿದ್ರು ಅವರು. ಹಾಂ, ಯೋಗ್ಯ ಪ್ರಮಾಣ ಜನ್ಯ ಜಾಗನಾಗ ನಾವು ಅಯೋಗ್ಯ ಪ್ರಮಾಣ ಅಜನ್ಯ ಇಟ್ಟಿದ್ದೀವಲ್ಲ, ನಿಮಗೆ ಫರಕ್ ಗೊತ್ತಾಯ್ತಿಲ್ಲ. ಯೋಗ್ಯ ಪ್ರಮಾಣ ಜನ್ಯ ಲಕ್ಷಣ ಮ್ಯಾಲಿನದ ಅದರ ಜೊತೆಗೆ ಅದರ ಬದಲ ನಾವು ಅಯೋಗ್ಯ ಪ್ರಮಾಣ ಅಜನ್ಯ ಇಟ್ಟೆವು. ಈ ಅಯೋಗ್ಯ ಪ್ರಮಾಣ ಅಜನ್ಯ ಇಟ್ಟಿರೋದ್ರಿಂದ ಆ ಸುಖ ದುಃಖಾದಿಗಳು ಸಂಗ್ರಹ ಆಯಿತು, ಅವಾಂತರ ವಾಕ್ಯನೂ ಸಂಗ್ರಹ ಆಯಿತು. ಅದು ಹೆಂಗೆ ಹೇಳ್ತಾರೆ ತೋರಿಸ್ತಾರೆ ನಾವು. ಅದು ಕೌಂಸ್ ಮಾಡಿ 4ನೇ ಲಕ್ಷಣ ಬರೆದ್ರಿ. ಹಾಂ, ಈ ಸರಿ ಕೊನೆಗೆ ಇದು ಲಾಸ್ಟ್. इस रीति से प्रत्यक्ष लक्षण में कहे अवांतर वाक्य जन्य ब्रह्मज्ञान की व्यावृत्ति होवे. ಈ ರೀತಿಯಿಂದ ಪ್ರತ್ಯಕ್ಷದ ಲಕ್ಷಣದಲ್ಲಿ ಹೇಳಲ್ಪಟ್ಟ ಪ್ರತ್ಯಕ್ಷ ಲಕ್ಷಣದಲ್ಲಿ ಹೇಳಲ್ಪಟ್ಟಂಥ ಅವಾಂತರ ವಾಕ್ಯದಿಂದ ಬ್ರಹ್ಮಜ್ಞಾನ ವ್ಯಾವೃತ್ತಿ ಆಯಿತು. ಅಂದರೆ ಅದರಲ್ಲಿ ಲಕ್ಷಣದಲ್ಲಿ ಹೋಲಿಲ್ಲ, ಅದು ಅಯೋಗ್ಯ ಪ್ರಮಾಣನೇ ಅದ. ಯೋಗ್ಯ ಪ್ರಮಾಣ ಐತೇನದು ಅಂದ್ರೆ ಆ ಅವಾಂತರ ವಾಕ್ಯ ಸಂಗ್ರಹ ಆದಪ್ಲೆ ಆಯಿತು. इस रीति से कई अवांतर वाक्य जन्य ब्रह्मज्ञान की व्यावृत्ति होवे. ब्रह्मज्ञान ಏನಾಯಿತು? व्यावृत्ति आಯಿತು. अयोग्य प्रमाण उक्त रीति से ब्रह्म मात्र के बोधक अवांतर वाक्य अयोग्य प्रमाण है. अवांतर वाक्य योग्य प्रमाण ಇಲ್ಲ, ಅದು ಅಯೋಗ್ಯ ಪ್ರಮಾಣ. ಬ್ರಹ್ಮಾಸ್ತಿ ತಿಳ್ತಿದ್ದು ಅವಾಂತರ ವಾಕ್ಯ ಏನದ, ಅದು ಮ್ಯಾಲ ನಾವು ಯೋಗ್ಯ ಪದ ಇಟ್ಟಿದ್ದೇವಲ್ಲ, ಅದು ಅವಾಂತರ ವಾಕ್ಯ ಯೋಗ್ಯ ಪ್ರಮಾಣ ಜನ್ಯ ಇಲ್ಲ. ಮಹಾವಾಕ್ಯ ಯೋಗ್ಯ ಪ್ರಮಾಣ ಜನ್ಯ, ಅವಾಂತರ ವಾಕ್ಯ ಯೋಗ್ಯ ಪ್ರಮಾಣ ಜನ್ಯ ಐತೇನು. ಮತ್ತು ನಾವು ಅಯೋಗ್ಯ ಇಟ್ಟಿದ್ದೇವೋ ಇಲ್ಲ, ತಾನೇ ಅದು ಬ್ರಹ್ಮಜ್ಞಾನ ವ್ಯಾವೃತ್ತಿ ಮಾಡ್ತಾರೆ. ಮತ್ತೆ ನೋಡಿ, उक्त रीति से ब्रह्म मात्र के बोधक अवांतर वाक्य अयोग्य प्रमाण है. ब्रह्मास्ति ये परोक्ष ज्ञान चिंते जन्य है. ब्रह्मास्ति ब्रह्म इದ್ದಾನ, ये परोक्ष ज्ञान चिंते जन्य है. ಅವಾಂತರ ವಾಕ್ಯದಿಂದ ಏನಾಗ್ತದ, ಪರೋಕ್ಷ ಜ್ಞಾನ ಅದರದಿಂದ ಹುಡ್ತದ. ಅಜನ್ಯ ಅದೇನದು ಜನ್ಯದ. ಹಾಂ, ನಿಮ್ಗೆ ಗೊತ್ತಾಗತ್ತಿಲ್ಲ, ಹುಡ್ತದೆ. ಹಾಂ, ಅಜನ್ಯ ಇಲ್ಲ. ನಾವು ಅಜನ್ಯ ಇಟ್ಟಿದ್ದೇವಲ್ಲ ಮುಂದೆ ಲಕ್ಷಣದಲ್ಲಿ. ಅಯೋಗ್ಯ ಪ್ರಮಾಣ ಅಜನ್ಯ, ಅಯೋಗ್ಯ ಪ್ರಮಾಣ ಅಜನ್ಯ ಇಟ್ಟಿದ್ದೇವೆ, ಅದು ಜನ್ಯದ. ಹಾಂ ಹಾಂ, परोक्ष ज्ञान परंतु अजन्य नहीं, जन्य है. याते परोक्ष ज्ञान में लक्षण जावे नहीं. अयोग्य प्रमाण अजन्य इಟ್ಟುಕೊಳ್ಳೆ ಆ ಅವಾಂತರ ವಾಕ್ಯದಿಂದ ಉತ್ಪನ್ನವಾದಂಥ ಪರೋಕ್ಷ ಜ್ಞಾನ ಲಕ್ಷಣ ಹೋಗಲಿಲ್ಲ. सुखादि गोचर ज्ञान का संग्रह होवे. ಸುಖಾದಿ ಗೋಚರ ಜ್ಞಾನದು ಆಗ್ತದೆ. ಯಾಕೆ ಆಗ್ತದೆ ಅಂತ ಕೇಳ್ತಾರೆ ಅವರು.
ಸುಖಾದಿ ಗೋಚರ ಜ್ಞಾನ ಕಿಸಿ ಪ್ರಮಾಣತೆ ಜನ್ಯ ನಹಿ. ಸುಖ ದುಃಖಾದಿಗಳು ಯಾವ ಪ್ರಮಾಣದಿಂದ ಹುಟ್ಟ್ಯವನು? ಯಾವ ಪ್ರಮಾಣದಲ್ಲಿ ಮತ್ತು ನಾವು ಅಯೋಗ್ಯ ಪ್ರಮಾಣ ಇದ್ದೇವಲ್ಲ, ಅಜನ್ಯತಿದ್ದೆವು. ಮತ್ತೆ ಅಯೋಗ್ಯ ಪ್ರಮಾಣತೆ ಅಜನ್ಯ ಹೈ. ಅಜನ್ಯ. ಅಯೋಗ್ಯ ಪ್ರಮಾಣತೆ ಅಜನ್ಯ. ಅಜನ್ಯ ಅಂದರೆ ಹುಟ್ಟಿಲ್ಲ. ಇಂದ್ರಿಯಜನ್ಯ ಘಟಾದಿ ಜ್ಞಾನ ತೈಸೆ ಮಹಾವಾಕ್ಯ ಬ್ರಹ್ಮಜ್ಞಾನ ಯೋಗ್ಯ ಪ್ರಮಾಣ ಜನ್ಯ ಹೋನೈತೆ. ಅವು ಯೋಗ್ಯ ಪ್ರಮಾಣ ಜನ್ಯ ಅದಾವ. ಅವನು ಕೂಡ ಅಯೋಗ್ಯ ಪ್ರಮಾಣ ಅಜನ್ಯ ಅದಾವ. अयोग्य प्रमाण अजन्य है. ಯಾತೆ ಪ್ರತ್ಯಕ್ಷ ಜ್ಞಾನ ಕಾವುತ್ ಲಕ್ಷಣ ದೋಷ ರಹಿತ है. ಆದ್ದರಿಂದ ನಾವು 4ನೇ ಲಕ್ಷಣ ಏನು ಮಾಡಿದೇವಲ್ಲ, ದೋಷ ರಹಿತ ಇರುತ್ತದೆ. ಈಗ ಅವರು ಯೋಗ್ಯ ಪ್ರಮಾಣ ಜನ್ಯ ಇಟ್ಟಿದ್ರಿಲ್ಲ, ನೀವೇನಂದ್ರಿ ಅಯೋಗ್ಯ ಪ್ರಮಾಣ ಅಜನ್ಯ ಅಂದರೆ ಯೋಗ್ಯ ಪ್ರಮಾಣ ಜನ್ಯ ಅನ್ನಂಗಾಯ್ತಲ್ಲ ನೀವು. ಹಿಂಗೆ ಯೋಗ್ಯ ಪ್ರಮಾಣ ಜನ್ಯ ಅಯೋಗ್ಯ ಪ್ರಮಾಣ ಅಜನ್ಯ ಅಂದ್ರೆ ಹಂಗೆ ಅಂದರೆ ಮ್ಯಾಲೆ ಹೇಳ್ದಂತೆ ಆಯ್ತಲ್ಲ, ನೀವು ಅದು ಅನ್ಕೋರಿ ಅಂತ ನಾವು. ಅದಕ್ಕೆ ಅವರು ನೇಕರದ ಏನು ಬರ್ತಾರೆ ಅಪ್ತ ಪ್ರಣೀತತ್ವ ಪ್ರಾಮಾಣ್ಯತ್ವ. ಅಪ್ತ ಪ್ರಣೀತತ್ವ ಪ್ರಾಮಾಣ್ಯತ್ವ ನ್ಯಾಯಿಕ ಲಕ್ಷಣ. ಅನಾಪ್ತ ಅಪ್ರಾಮಾಣ್ಯತ್ವ ಪ್ರಮಾಣತ್ವ ವೇದಾಂತಿ ಲಕ್ಷಣ. ಏನು ಸಂಸ್ಕೃತ ತಿಳಿದಿಲ್ಲ. ಆಪ್ತ ಪ್ರಣೀತತ್ವ ಆಪ್ತೇನ ಸಣ್ಣ ಅಕ್ಷರ ಕೆಳಗೆ ಅದು ರತ್ನ ಒಳಗೆ ಬರ್ದೀನಿ. ಅದ್ಯಾನ್ ನೆನಪು ಬರುವುದು. ಆಪ್ತ ಪ್ರಣೀತತ್ವ ಪ್ರಾಮಾಣ್ಯತ್ವ ನ್ಯಾಯ ರತ್ನ ಒಳಗೆ ಬರ್ದೀನಿ. ಇದು ಅಂದ್ರೆ ಆಪ್ತನ ದಿಂದ ಉಚ್ಚಾರಣೆವಾಗಿರುವಂಥದ್ದೇನೆ ಪ್ರಾಮಾಣ್ಯತ್ವ ಅದರಲ್ಲಿ ಇರುತ್ತೆ ಅಂತ. ಇದು ನ್ಯಾಯ ಲಕ್ಷಣ ರೀಪ. ಅನಾಪ್ತ ಪ್ರಣೀತತ್ವ ಅನಾಪ್ತ ಪ್ರಣೀತತ್ವ ಯಾರು ಆಪ್ತಿಲ್ಲಲ್ರಿಪ್ಪ ಅನ್ನೋದು ಅನಾಪ್ತದ ರೀ. ಅವನು ಹೇಳಲಾರದೆ ಇರುವಂತಹ ವಾಕ್ಯ ಅದಕ್ಕೆ ಪ್ರಾಮಾಣ್ಯತ್ವ ಅಂದ್ರೆ ಇವು ಮತ ಉಲ್ಟ ಅದೇ ಐತ್ರಿಪ್ಪ. ಅಂದ್ರೆ ಆಪ್ತನಿಂದ ಪ್ರಾಮಾಣ್ಯದಿಂದ ಕೂತ್ಕೊಂಡಿರೋದೇ ಪ್ರಾಮಾಣ್ಯತ್ವ ಅಂತ ಅನ್ನಂಗೆ ಐತ್ರಿ. ಮತ್ತೆ ಭಾರಿ ಐತ ನೋಡಿ ಬರ್ದಿನ ಬಂದಿಲ್ಲ, ಉಲ್ಟ ಹೇಳ್ಯಾರಿ ಇವರು. ಅನಾಪ್ತ ಅಂದ್ರೆ ಯಾರಿಗಪ್ಪ? ಆಪ್ತ. ಮತ್ತೆ ಅಪ್ರಾಮಾಣ್ಯ ಅಂದ್ರೆ ಯಾವುದು? ಪ್ರಾಮಾಣ್ಯ ಉಳ್ಳದ್ದು. ಆಪ್ತ ಪ್ರಾಮಾಣ್ಯ ಉಳ್ಳದ್ದು ಹೇಳ್ತಾನ, ಅನಾಪ್ತ ಅಪ್ರಾಮಾಣ್ಯನೇ ಹೇಳ್ತಾನಿಪ್ಪ. ಅದಕ್ಕೇನನ್ಬೇಕು? ಅಪ್ರಾಮಾಣ್ಯತ್ವ ಅಂತ ಇದರಲ್ಲಿ ಇರುತ್ತೆ ರೀ, ಅದರಲ್ಲಿ ಪ್ರಾಮಾಣ್ಯತ್ವ ಇರುತ್ತೆ ಅಂತ ಚೆನ್ನಾಗಿ ಕೊಟ್ಟಂದ್ರೆ ಅದೇ ಐತ್ರಿ. ಇಲ್ಲ ಇಲ್ಲ ಅಂದ್ರೆ ಇದ್ರಾಗ ಹಿಂಗಂದ್ರೆ ಹಿಂಗೆ ಐತಲ್ಲ. ಅಂದ್ರೆ ಅವ್ರಂತಾರ ನೀ ಹಂಗೆ ಅನ್ಕೋ ನೀ ಅನ್ಕೋ ಅಂತ ಯೋಗ್ಯ ಪ್ರಮಾಣ. ನಾವು ಅನ್ನಲ್ಲ, ನೀ ಅನ್ಕೋ. ಒಂದಷ್ಟು ಅಂತ ಹೇಳ್ತಿರ್ಬೋದು. ರಾಜನ ಮಗಳಿಗೆ ಟಿ ವಿ ಆಗಿತ್ತು ಹಂಗಾಗಿ ಒಂದು ಬೇರೆ ಸೆಪರೇಟ್ ಹಿಂಗೆ ರೂಮ್ ಪಟ್ಟಿದ್ರು. ಹಾಂ, ಅಲ್ಲಿ ಒಬ್ಬ ಸೈನಿಕ ಇಟ್ಟಿದ್ರು ದಿನ ಒಬ್ಬ. ಆಕಿ ಎಂದ ಹಿಂಗೆ ಸತ್ತ ಸುದ್ದಿ ತಂದ್ರಿ ನಿಮ್ದು ಮುಗೀತು. ಹಾಂ ಹಾಂ, ದಿನ ಒಬ್ಬೊಬ್ರು ಇತ್ತು. ಹಾಂ, ಅಲ್ಲಿ ಕೊನೆಗೆ ಒಂದು ಜನ ಆಕಿ ಸತ್ತು. ಸತ್ತರಿ ನೀವು ಕಲಸ ಮಾಡ್ತಾರ ಅಂತೇಳಿ ನಾವು ಏನಂದ ರಾಜ, ನಾನು ಸುದ್ದಿ ಎಲ್ಲ ಚಲೋ ಅಳ. ಮತ್ತು ಏನು ಕೈ ಸೆಟ್ದಾವ, ಕಾಲು ಸೆಟ್ದಾವ, ಕಣ್ಣು ಬೆಳಗ್ಗೆ ಮಾಡ್ಯಾಳ, ಸತ್ತಾಳೇನು ನೀ ಅನ್ಕೋ. ನಾವು ನೀ ಅನ್ಕೋ ಹಂಗೆ. ನೀ ಅನ್ನೋ ಯೋಗ್ಯ ಪ್ರಮಾಣ, ನಾವು ಅನ್ನಲ್ಲ ಅಯೋಗ್ಯ ಪ್ರಮಾಣ. ಈಗ ಪೂರ್ವ ಪ್ರಸಂಗ ಏ ಹೈ. ಪೂರ್ವ ಪ್ರಸಂಗ ಯಾಕತ್ತಾರ ಅಂದರೆ ಹಿಂದೆ ಏನು ಹಾಂ ದೋ ಪ್ರಕಾರ ಕಿ ಹೈ ಬರ್ತಲ್ಲ, ಅಲ್ಲಿಗೆ ಅದು ವಿಷಯ ಪ್ರತ್ಯಕ್ಷಕ್ಕೆ ಪ್ರಸಂಗತೆ ತಂದ್ರೆ ಅವರು. ಹಾಂ, ಬ್ರಹ್ಮಗೋಚರ್ ಶುದ್ಧಾತ್ಮಗೋಚರ್ ಅಂತರ ಪ್ರತ್ಯಕ್ಷ 211 ಪೇಜ್ನ ಹೌದಿಲ್ಲ. ಹಾಂ, ಪ್ರತ್ಯಕ್ಷದ ಪ್ರಸಂಗ ಬತ್ತ ಅಂತೇಳಿ ಮತ್ತು ನಾವು ಬೇರೆ ವಿಷಯ ತೆಗೆದೆವು. ಅದು ಅಲ್ಲಿಗೆ ನಿಂತದದು. ಎಲ್ಲಿ 211
ಪ್ರತ್ಯಕ್ಷಕ್ಕೆ ಪ್ರಸಂಗ ಅನ್ನೋದಿಲ್ಲ ಅಲ್ಲಿ. ಅಂದರೆ ಪ್ರಸಂಗ ಇಲ್ಲಿ ಮ್ಯಾಲೆ ಇದು ಹೆಚ್ಚು ಪೇಜ್ ಮೇಲೆ ದೊಡ್ಡ ಅಕ್ಷರ ಅದಲ್ಲ. ಬ್ರಹ್ಮ ಅಗೋಚರ್, ಶುದ್ಧಾತ್ಮ ಗೋಚರ್, ಅಂತರ ಪ್ರತ್ಯಕ್ಷ ಬ್ರಹ್ಮ ಹೈ. ಇನ್ನು ಮುಂದೆ ವಿಷಯ ಐತಿ ಅಪ್ಪ ಅಲ್ಲಿಗೆ ನಿಲ್ಲಿಸಿಬಿಟ್ರು ಅವರು. ಅದಕ್ಕೆ ಪ್ರತ್ಯಕ್ಷ ಪ್ರಸಂಗ ಬಂದ ಅಂತೇಳಿ ಇದು ಶಂಕ. ಅದ್ರ ಮ್ಯಾಲ ವಿಷಯ ಅಲ್ಲಿಗೆ ನಿಂತದ. ಅದಕ್ಕೆ ಪೂರ್ವ ಪ್ರಸಂಗ. ಹಿಂದಿಗೆ ಮುಂದೆ ಮತ್ತೆ ಹೇಳ್ತಾರೆ. ಈಗ शुद्धात्म गोचर प्रमा 2 प्रकार की है. शुद्धात्म गोचर प्रमा 2 प्रकार की. एक ब्रह्म अगोचर, दूसरी ब्रह्म गोचर. अवांतर वाक्यದಿಂದ ಆಗುವ ಪರೋಕ್ಷ ಜ್ಞಾನ ಬ್ರಹ್ಮ ಅಗೋಚರ. ಎರಡನೇ ಬ್ರಹ್ಮ ಗೋಚರ ಅಂದ್ರೆ ಮಹಾವಾಕ್ಯದಿಂದ ಅಪರೋಕ್ಷ. ತಾಮೆ ಅದರಲ್ಲಿ ಬ್ರಹ್ಮ ಅಗೋಚರ ಕಹಿ ಆಯೆ ಬರೀರಿ. ಅಗೋಚರ ಹಿಂದೆ ಹೇಳಿದೆವಲ್ಲ ಈಗ 211 ಪೇಜ್ ಮೇಲೆ ಬರೀ 211 ಪೇಜ್ ಮೇಲೆ ಬ್ರಹ್ಮ ಗೋಚರ ಗುಪ್ತ ನೋಡಿ. ಅದು ಹೇಳ್ಕೊಂಡು ಬಂದೇವಿ ಈಗ ನಾವು ನಿಮಗೆ. ಈ ಬ್ರಹ್ಮ ಗೋಚರ ಉಳ್ದದ ಈಗ ಹೇಳೋದು. ಅದೇ ಈಗ ನಾ ಬ್ರಹ್ಮ ಗೋಚರ ಮುಂದೆ ಹೇಳೋರಿದ್ದೆವು. ಬ್ರಹ್ಮ ಅಗೋಚರ ಹೇಳ್ಕೊಂಡು ಬಂದೇವು ಅಂತಾರೆ ಅವರು. ಅದಕ್ಕೆ ಬರೀರಿ. ಹಾಂ ब्रह्म गोचर, दूसरी ब्रह्म गोचर है ಅದಲ್ಲ ಅಲ್ಲಿ ಬ್ರಹ್ಮ ಗೋಚರ್ ಕೈ ಆಯಿ ಅದು ನೋಡ್ರಿ. ಬ್ರಹ್ಮ ಅಗೋಚರ ಕೈ ಆಯಿ ಹೇಳ್ಕೊಂಡು ಬಂದೇವು ಈಗ. ಈಗ 211 ಪೇಜ್ ಮೇಲೆ ಹೇಳ್ಕೊಂಡು ಬಂದಿದ್ದೇವೆ ಅವರು. ಹಾಂ ठीक है. ಈಗ अब महावाक्य जन्य अहम ब्रह्मास्मि इस रीति से ब्रह्म से अभिन्न आत्मा को जो विषय करे सो ब्रह्म गोचर शुद्ध आत्म गोचर. अಲ್ಲೊಂದು ಅಂತರ ಬರೀರಿ. ಅಂತರ ಮ್ಯಾಲ ಮ್ಯಾಲ ಬರೀರಿ. ಅಂತರ ಪ್ರತ್ಯಕ್ಷ ಪ್ರಮಾಣ. ಹಾಂ ಪ್ರತ್ಯಕ್ಷ ಪ್ರಮಾಣ ಅಂತ ಅದಲ್ಲ. ಅದ್ರ ಮುಂದೆ ಸಣ್ಣ ಅಕ್ಷರದಲ್ಲಿ ಏನು ಬರಬೇಕು, ಯಾವರ ಕುಣಾचा ವಾದ नाही. ಇದರ ಮೇಲೆ ಈಗೇನು ಮತ್ತೆ ಹೇಳ್ತೇನೆ ನೋಡಿ. ಬ್ರಹ್ಮ ಗೋಚರ ಬ್ರಹ್ಮ ಗೋಚರ ಮಹಾವಾಕ್ಯದಿಂದ ಉತ್ಪನ್ನವಲ್ಪಟ್ಟಂಥ ಬ್ರಹ್ಮಾಸ್ಮಿ. ಈ ರೀತಿಯಿಂದ ಬ್ರಹ್ಮನ್ನು ಅಭಿನ್ನ ಆತ್ಮನನ್ನು ವಿಷೀಕರಿಸುವಂಥ ಬ್ರಹ್ಮಗೋಚರ ಶುದ್ಧಾತ್ಮ ಗೋಚರ अंतर प्रत्यक्ष प्रमा या इसमें किसी का विवाद नहीं. या ಗ್ರಂಥಕರ್ತರು ಎಲ್ಲರ ಇದೆ ಹೇಳ್ತಾರೆ, ವಿವಾದ ಇಲ್ಲ. ಮತ್ತು ವಿವಾದ ಎಲ್ಲೈತ್ರಿ ಅಂದ್ರೆ ಮುಂದೆ ಹೇಳ್ತೇವೆ. किसी का विवाद नहीं. किसी का विवाद नहीं, ಯಾರಿಗೂ ವಿವಾದ ಇಲ್ಲ. ಮತ್ತು ವಿವಾದ ಎಲ್ಲ ಐತಿ. ವಿವಾದ ಸಾಧನದಲ್ಲಿ ವಿವಾದ ಐತೆ, ಸಾಧನೆ में विवाद है. साधन में विवाद है. हाँ
ಅದು ವಿಚಾರಸಾಗರ ಜ್ಞಾನ ಅದು 198 ಬರೀ 198 ಹಂಗಿರ್ತದೆ ಬರೀ 98 ಅಂದರೆ 19 ಬರಿಬೇಡ ನೀವು ವಿಚಾರಸಾಗರ ಪ್ರಥಮ ತರಂಗ ಐತಲ್ಲ ವಿಚಾರಸಾಗರದ ಏಕದೇಶಿಕ ಏಕದೇಶಿಕ मत है प्रथम तरंग ಅದು 19 ಹೆಡಿಂಗ್ ಒಂದು ಕಮ್ 20 ನೋಡಿ ಬರೀ ಏಕದೇಶಿಕ ಮತ ಐತೆ ನೋಡಿ ಕೆಳಗ 48 48 ಟಿಪ್ಪಣಿ ಕೊಟ್ಟರು ನೋಡಿ ವಾಚಸ್ಪತಿ ಖಂಡನ ಐತಿ ಗಡಿ ನೋಡಿ 8 ಅಲ್ಲ ಬರಿಬಿಡ್ಬೋದು ಅದೇ ಅಲ್ಲಿ ಓದಿರೋದು ಗೊತ್ತಾಗ್ತದೆ ಇಟ್ಟರೆ ಖಂಡನ ಇದೆ ಟಿಪ್ಪಣಿ ಓದ್ಬೋದು ಹಾಂ ಸಾಧನ ಅಂದ್ರೆ ವಿದ್ಯಾನಂದ ಸ್ವಾಮಿ ಸರ್ವಜ್ಞಾತ್ ಮುನಿ ವಾಚಸ್ಪತಿ 3 ಮಂದಿ ವಿದ್ಯಾರಣ್ಯರು ಏನು ಹೇಳಿದರು ಏಕದೇಶಿವಾದಿಗಳು ಸರ್ವಜ್ಞಾತ್ ಮುನಿಗಳು ಏನು ಹೇಳಿದ್ರು ಕೇವಲ ಮಹಾವಾಕ್ಯದ ಮೇಲೇನೆ ಜ್ಞಾನ ಆಗ್ತದೆ ವಿಚಾರ ಸಹಿತ ಮಹಾವಾಕ್ಯ ಯಾರು ವಿದ್ಯಾನಂದ ವಿಚಾರ ಸಹಿತ ಮಹಾವಾಕ್ಯ ಅಂತ ವಿದ್ಯಾನಂದ ಹೇಳಿ ಅಲ್ಲಿಂದ ಒಂದು ವೇಳೆ ನೀವು ಕೇವಲ ಮಹಾವಾಕ್ಯದಿಂದಲೇ ಜ್ಞಾನ ಆಗ್ತದೆ ಅಂತೆಲ್ಲ ಜ್ಞಾನ ಪತಿ ಕೊಟ್ಟರು ವಿದ್ಯಾನಂದರು ಯಾವುದು ಕರ್ತವ್ಯ ಮಂತವ್ಯ ನಿಜ ಬೆಳೆದಲ್ಲ ಮತ್ತು ಶ್ರುತಿ ಭಾಳ ಐತಲ್ಲ ವ್ಯರ್ಥ ಆದವಲ್ಲ ಶ್ರುತಿ ವ್ಯರ್ಥ ಹೆಂಗೆ ಮಾಡ್ತೀವಿ ಅವನಿಗೂ ಶ್ರುತಿ ವ್ಯರ್ಥ ಇಲ್ಲ ಶ್ರುತಿ ವ್ಯರ್ಥ ಇಲ್ಲ ಹೆಂಗೂ ಇಲ್ಲ ಒಂದು ವೇಳೆ ಜ್ಞಾನ ಆಗಲಿಲ್ಲ ಶ್ರುತಿ ವ್ಯರ್ಥ ನಾವು ಮಾಡಬೇಕಿಲ್ಲ ಯಾವನಿಗೆ ರೋಗದ ಔಷಧ ತಗೋಬೇಕು ರೋಗಕ್ಕೆ ಔಷಧ ರೋಗ ಇಲ್ಲ ಡಾಕ್ಟರ್ ಕಡೆ ಯಾಕೆ ಹೋಗ್ತಾನೆ ರೋಗ ಇದ್ದಾನೆ ಡಾಕ್ಟರ್ಗೆ ಹೋಗ್ತಾನಲ್ಲ ಹಂಗೆ ಯಾರ ಅಂತಕಣದಾಗ ದೋಷ ಅದ ಅವ ಈ ಶ್ರವಣ ಅರೆ ಮಹಾತ್ಮ ಶ್ರೋತವ್ಯ ಮಂತವ್ಯ ಈ ಶ್ರುತಿಯನ್ನು ಹೇಳೈತಲ್ಲ ಯಾವನಲ್ಲಿ ಶ್ರೋತವ್ಯ ಶ್ರವಣದಿಂದ ಏನು ಹೋಯಿತು ಯಾವ ದೋಷ ಐತಿ ಯಾವ ಸಂಶಯ ಹೋಯಿತು ಸಂಶಯ ಹೋಯಿತು ಮನನಿಂದ ಪ್ರಮೇಯ ಹೋಯಿತು ನಿಧಿಧ್ಯಾಸದ ಪ್ರಮೇಯ ಹೋಯಿತು ಇವು ಅವನಿಗೆ ಪ್ರಮಾಣಗತ ಪ್ರಮೇಯದ ಸಂಶಯ ಆದವ ಆ ಸಂಶಯಗಳನ್ನು ಕಳಿಸಲುವಾಗಿ ಶ್ರವಣ ಮನನ ಹೇಳ್ಯಾರ ಶ್ರವಣ ಮನನ ಏನು ಹೇಳೋದು ಜರುತ್ತಿಲ್ಲ ದೋಷ ಇತ್ತಪ್ಪ ಅಂದ್ರೆ ಕಳ್ಕೋ ಅವನಲ್ಲಿ ದೋಷ ಇಲ್ಲ ಅವ ಯಾರು ಶ್ರವಣ ಮಾಡ್ತಾನೆ ಅದಕ್ಕೆ ಇವರು ಸರ್ವಜ್ಞಾತ್ಮನಿ ಹೇಳಿದ್ರು ಕಾರಣ ಅಲ್ಲಿ ಹೋದ್ರಿ 19 ಆಯ್ತಾ ಈಗ ಹೇಳ್ತಾರೆ ನೋಡಿ बहुत ग्रंथकारों का मत है बहुत ग्रंथकारों का मत है सो समीचीन नहीं सर्वज्ञात बाहर मत ग्रंथ ಯಾರಂದ್ರೆ ಎಲ್ಲ ಯೋಗ್ಯನೇನು ಅವ್ರು ಯೋಗ್ಯ ಇಲ್ಲ ಅದಕ್ಕೆ ಕೆಳಗ ಟಿಪ್ಪಣಿ ಒಳಗೆ ಪಂಡಿತ ಪೀತಾಂಬಜಿಯವರು ಮಾಡಿದರು ವಿದ್ಯಾರಣ್ಯರು ಹೇಳಕ್ಕಿಂತ ಮೊದಲು ವಾಚಸ್ಪತಿ ಹೇಳಿದರು ನೀ ಏನಂತಿ ವಾಚಸ್ಪತಿ ಏನಂತಿ ಮನಸ್ಸಿನ ಮುಖ್ಯ ಸಾಧನದ ಮನಸ್ಸೇ ಮುಖ್ಯ ಸಾಧನದ ಶಬ್ದ ಸಾಧನ ಇಲ್ಲ ಶಬ್ದ ಅಂದ್ರೆ ಬ್ರಹ್ಮಜ್ಞಾನ ಮಹಾವಾಕ್ಯ ಮನುಷ್ಯ ಸಾಧನ ಅಂದನ ವಾಚಸ್ಪತಿ ಹೌದು सर्वज्ञात्मनी केवळ महावाक्याने ज्ञान होतो असे म्हणतात शब्द कर्ण रूप प्रमाण गीता साधन
अहम ब्रह्मास्मी ज्ञान वाचस्पती मनोजन्य मन करण म्हणतात. विद्यानंद स्वामी विचारसहित महावाक्य विचारसहित वाक्य प्रमाण म्हणतात. मनकರಣ ಅಂದಂದರೆ ಆ ಪಂಡಿತ ವಿದ್ಯಾಮ್ ಏನಂದರು, ಗುರುಗಳು ನಿಮ್ಗೆ ಮಹಾವಾಕ್ಯ ಹೇಳ್ಕತ್ತಾರೆ ತಿಳ್ಕೊ, ಅರೇ ತತ್ವಮಸಿ ಅಂತ ಮಹಾವಾಕ್ಯ ಹೇಳಿದರು. ಅವಾಗ ಅವನಿಗೆ ಏನಾಯಿತು? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯ್ತು. ಆಯ್ತೇನಿಲ್ಲ? ನಿನ್ನ ಮನಸ್ಸ ಕರಣ ಅಂದಿನ್ಯಾಗ ಆ ಗುರುಗಳ ಮಹಾವಾಕ್ಯ ಹೇಳೋಕ್ಕಿಂತ ಪೂರ್ವದಲ್ಲಿ ಮನಸ್ಸು ಇತ್ತೇನಿಲ್ಲ? ನಾನೇ ಬ್ರಹ್ಮ ಅಂತ ನೀ ಯಾಕೆ ತಿಳಿದಿಲ್ಲ? ನಿನ್ನ ಮನಸ್ಸ ಹೇಳಿದ ಮೇಲೆ ತಿಳಿತು ನಾ ಬ್ರಹ್ಮ ಇದ್ದೀನಿ ಅಂತೇಳಿ. ಮತ್ತು ಅದಕ್ಕಿಂತ ಮೊದಲು ನಿನ್ನ ಮನಸ್ಸು ಆದೇನಿಲ್ಲ? ಮತ್ತು ಮನುಷ್ಯನಿಂದ ಯಾಕೆ ಆಗಲಿಲ್ಲ ನಾ ಬ್ರಹ್ಮ ಇದ್ದ ಅಂತ? ಅದಕ್ಕೆ ಒಂದು ಮತ ಖಂಡನ ಅಟ್ರದೇ ಮಾಡಿದರು. ಟಿಪ್ಪಣಿ ಒಳ ಪಂಡಿತ ವಾಚಸ್ಪತಿ ಇಟ್ಟರದಿಗೆ ಹಾಂ ಪಂಡಿತ್ ವಿತಾಮ್. ಆಯ್ತಾ? ಈಗ ನೋಡ್ರಿ, ಅಹಂ ಬ್ರಹ್ಮಾಸ್ಮಿ ಯಾ ಜ್ಞಾನಂಕೂ वाचस्पति मनोजन्य कहे है. वाचस्पति कहे, परंतु औरन के मत में ये ज्ञान वाक्यजन्य है. ಅಂದರೆ ಸರ್ವಜ್ಞಾತ್ಮನಿಗಳು, ಸಂಕ್ಷೇಪ ಶಾರೀರಿಕ ಆಸ್ತಿ ಸರ್ವಜ್ಞಾತ್ಮನಿಗಳು. ವಾಕ್ಯಜನ್ಯ ತಾಮೇವಿ ಇತ್ನಾ ಭೇದ ಐ, ಅದರಲ್ಲಿನೂ ಕೂಡ ಮತ್ತೆ ಭೇದ ಅದ. ಸಂಕ್ಷೇಪ ಶಾರೀರಿಕ ಗೊತ್ತಾಗಲಿಕ್ಕೆ संक्षेप शारीरिक का ये सिद्धांत है. केवल महावाक्यते ब्रह्म का प्रत्यक्ष ज्ञानी होवे, कभी भी परोक्ष ज्ञान महावाक्यते होवे नहीं. संक्षेप शारीरिकರು ಸರ್ವಜ್ಞಾತಿ ಮುನಿಗಳು ಸಿದ್ಧಾಂತ ಕೇವಲ ಮಹಾವಾಕ್ಯದಿಂದಲೇ ಬ್ರಹ್ಮನ ಪ್ರತ್ಯಕ್ಷ ಜ್ಞಾನ ಆಗ್ತದ. ಎಂದಿಗೂ ಪರೋಕ್ಷ ಜ್ಞಾನ ಮಹಾವಾಕ್ಯದಿಂದ ಆಗುವುದೇ ಇಲ್ಲ. ಮಹಾವಾಕ್ಯ ಅನ್ನೋದು ಮತ್ತು ಪರೋಕ್ಷ ಅನ್ನೋದಂದ್ರೆ ಅಂತಾರವರು. ಅಯೋಗ್ಯ ಅದು ಅದು ಹೋಯ್ತಿಲ್ಲ, ಅದು ಆ ವಿಷಯ ಮುಗಿತದು. ಮಹಾವಾಕ್ಯ ಅಂತ ಅನ್ನೋದು ಪರೋಕ್ಷ ಜ್ಞಾನ ಅಂದ್ರೆ ಈಗ ಅನ್ಯ ಗ್ರಂಥಕಾರಕ ಏನ್ ಮತ ಅಂದ್ರೆ ವಿದ್ಯಾನಂದ ಸ್ವಾಮಿ ಬರೀ ಮ್ಯಾಲ ತಿಳಿಜಿತ हाँ विचार सहित महावाक्यते ब्रह्म का अपरोक्ष ज्ञानी होवे. और विचार रहित केवल महावाक्यते भी परोक्ष ज्ञान होवे है. ವಿಚಾರ ಸಹಿತ ಮಹಾವಾಕ್ಯದಿಂದ ಬ್ರಹ್ಮನ ಅಪರೋಕ್ಷ ಜ್ಞಾನವೇ ಆಗುತ್ತದೆ. ವಿಚಾರ ಸಹಿತ ಮತ್ತು ವಿಚಾರ ರಹಿತ ಕೇವಲ ಮಹಾವಾಕ್ಯದಿಂದ ಕೂಡ ಪರೋಕ್ಷ ಜ್ಞಾನವೇ ಆಗುತ್ತದೆ. ಹೆಂಗೆ ಅವಾಂತರ ವಾಕ್ಯದಿಂದ ಪರೋಕ್ಷ ಜ್ಞಾನ ಆಗ್ತದ, ಹಂಗೆ ಮಹಾವಾಕ್ಯದಿಂದನೂ ಕೂಡ ಪರೋಕ್ಷ ಜ್ಞಾನವೇ ಆಗುತ್ತದೆ ಅಂತ ವಿದ್ಯಾನಂದ ಸ್ವಾಮಿ ಅವರು ಎಲ್ಲಿ ಹಾಂ ಕೇವಲ ಅಂದ್ರೆ ಬರ್ತದೆ ಇದಕ್ಕೆ ಹಾಂ ವಾಕ್ಯ ಅಂದ್ರೆ ಮಹಾವಾಕ್ಯ ವಾಕ್ಯತೆ ಪರೋಕ್ಷ ಜ್ಞಾನ ಹೋಗೇ. ಹೆಂಗೆ ಅವಾಂತರ ವಾಕ್ಯದಿಂದ ಆಗ್ತದ ಹಂಗೆ ಮಹಾವಾಕ್ಯದಿಂದ ಕೂಡ. सर्व के मत में अहम ब्रह्मास्मि ये ज्ञान शुद्धात्म गोचर ब्रह्म गोचर तैसे अंतर बरी अंतर प्रत्यक्ष है. या अर्थ में किसी का विवाद नहीं. न्याय बरदे या में किसी का विवाद नहीं. ಅದು ಈ ಕಡೆ ಇದ್ರು ನೋಡಿ, ಇದರಲ್ಲಿ ಯಾರ್ದು ವಿವಾದ ಇಲ್ಲ. ಯಾರ್ದು ಅಂದ್ರೆ ಹಾಂ ಮೂರು ಮಂದಿದಾಗಲಿ ಯಾರ್ದು ಇದ್ರ ಇಷ್ಟು ಸಂದರ್ಭದಾಗ ಹಾಂ ಯಾರ್ದು ವಿವಾದ ಇಲ್ಲ. ಬ್ರಹ್ಮವನ್ನು ವಿಷೀಕರಿಸುವಂಥ ಶುದ್ಧಾತ್ಮಗೋಚರ ಅಂತರ ಪ್ರತ್ಯಕ್ಷ ಕ್ರಮ ಇದು. ಇದರಲ್ಲಿ ಯಾರ್ದು ವಿವಾದ ಇಲ್ಲ. ಹಾಂ इस प्रकार शुद्धात्म गोचर प्रमा के दो भेद कहे. ಶುದ್ಧಾತ್ಮ ಗೋಚರ ಪ್ರಮಾದು ಎರಡು ಭೇದಗಳನ್ನು ಹೇಳ್ಕೊಂಡು ಬಂದೆವು. ಆಯ್ತಾ?
ಟೈಮ್ ಆಯಿತು 5:30 ವಿಷಯ ಭಾಳ ಆಗಲಿಲ್ಲಲ್ಲ. ನಾಳೆಗೆ ಮುಗಿಸಿ ಅಗ್ನಿ ಹೇಳಿಂಗ್ ನಾಡ್ದು ನಾಳೆಗೆ ನೋಡೋಣ. ಅಗ್ನಿ ಹೇಳಿಂಗ್ ಏನೈತಲ್ಲ ಅದು ನಾಡ್ದು ನಾಳೆಗೆ ಇಷ್ಟೇ ನೋಡಿ ಸರ್. ಅಗ್ನಿ ಹೇಳಿಂಗ ಅಂದರೆ ಇಲ್ಲಿಗೆ ಮುಗಿತಿದ್ದು. ಅಗ್ನಿ ಹೇಳಿಂಗ್ ಬೇರೆ ಬರ್ತಾ ಈಗ ಸಂಶಯ ಬ್ರಹ್ಮ ಬ್ರಹ್ಮ